ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಎಷ್ಟು ಸರ್ತಿ ಅಂತ ಹೇಳೋದು, ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀವಿ. ಸೋನಿಯಾ ಇಟಲಿ ಅವರೇ, ನಿಮ್ಮ ಪಕ್ಷವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನೋಡಿಯಲ್ಲ. ನಿಮ್ಮ ಮಗನಿಗೆ ಸರಿಯಾಗಿ ವಿಪಕ್ಷ ನಾಯಕನ ಹುದ್ದೆಯನ್ನು ನಿಭಾಯಿಸೋದಕ್ಕಾಗ್ತಿಲ್ಲ, ಇನ್ನು ಪ್ರಧಾನಿ ಆಗುವಂತಹ ಕನಸು ಬೇರೆ ಕಾಣ್ತಾರೆ. ಏನಿದು? ದೇಶದ ಜನ ಏನು ಸರ್ಕಸ್ ನೋಡ್ಕೊಂಡು ಕೂರ್ಬೇಕಾ, ಅಥವಾ ನಿಮ್ಗಳನ್ನ ಆಯ್ಕೆ ಮಾಡಿ ದೇಶ ಅವನತಿಯ ಕಡೆಗೆ ಹೋಗೋದನ್ನ ನೋಡ್ಬೇಕಾ? ಏನಿದು? ಬಹುಶಃ ಭಾರತದಲ್ಲಿ ಯಾರು ಕೂಡ ಕಲ್ಪಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಒಂದು ದಿನ ಕಾಂಗ್ರೆಸ್ ಪಕ್ಷದ ಸಂಸದರು, ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕ ಚರ್ಚೆಯ ಮಟ್ಟವನ್ನ ಇಷ್ಟು ಕೀಳು ಮಟ್ಟಕ್ಕೆ ತರ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ ಅಂತ ಅಂದುಕೊಳ್ತೀನಿ. ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ಎಸ್, ಮಾಜಿ ಪ್ರಧಾನಿ ನಮ್ಮ HD ದೇವೇಗೌಡ ಅವರು ಕಾಂಗ್ರೆಸ್ ನಾಯಕತ್ವಕ್ಕೆ ಬಹಳ ಗಟ್ಟಿಯಾದಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸೋನಿಯಾ ಇಟಲಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ದೇವೇಗೌಡರು ಸಂಸತ್ತಿನ ಒಳಗೆ ನಡೀತಾ ಇರುವಂತಹ ನಿರಂತರ ಅಡಚಣೆ ಆಗಿರಬಹುದು, ಯಾವುದೇ ಚರ್ಚೆಗೆ ಅವಕಾಶವನ್ನ ಕೊಡದೆ ಚಿಕ್ಕ ಮಕ್ಕಳಿಗಿಂತ ಕಡಿಯಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಹಾಗೆ ಬೊಬ್ಬೆ ಹಾಕೊಂಡು ಸಮಯ ವ್ಯರ್ಥ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಗಂಭೀರ ಚಿಂತನೆಯನ್ನ ವ್ಯಕ್ತಪಡಿಸ್ತಾರೆ. ಒಬ್ರು 92 ವರ್ಷದ ದೇವೇಗೌಡರು. ಎಷ್ಟು? 92 ವರ್ಷ. ಇನ್ನು ಅದೇ ಶಿಸ್ತಲ್ಲಿ ಬರ್ತಾರೆ, ಅದೇ ಇಂಟ್ರೆಸ್ಟ್ ಅಲ್ಲಿ ಬಂದು ಆ ವಯಸ್ಸಲ್ಲಿ ದೇಶದ ಕುರಿತು ಒಂದಷ್ಟು ಒಳ್ಳೆ ಚರ್ಚೆಯಲ್ಲಿ ಭಾಗಿಯಾಗೋಣ ಅಂತ ಬಂದ್ರೆ, ಈ 55 ವರ್ಷದ ಯುವ ನಾಯಕ ಯಾವುದಕ್ಕೂ ಅವಕಾಶವನ್ನ ಕೊಡದೆ ದೇವೇಗೌಡರಿಗೆ ಈ ರಾಹುಲ್ ಇಟಲಿಯ ವ್ಯಕ್ತಿತ್ವ ಅಸಹ್ಯ ಅನಿಸೋ ಹಾಗೆ ಮಾಡಿದೆ ಅಂತಂದ್ರೆ ಒಂದು ಬಾರಿ ಯೋಚನೆ ಮಾಡಿ. ಸಂಸತ್ತಿನ ಒಳಗೆ ಅಥವಾ ಹೊರಗೆ ಈ ವ್ಯಕ್ತಿಯ ವರ್ತನೆ ಅದು ಎಷ್ಟು ಕೆಟ್ಟದಾಗಿರ್ಬೋದು ಅಂತ. ಇಲ್ಲಿ ವಾಸ್ತವವಾಗಿ ಏನಾಯ್ತು ಅಂತಂದ್ರೆ, ಸಂಸತ್ತಿನ ಮೆಟ್ಟಿಲ ಮೇಲೆ ರಾಹುಲ್ ಇಟಲಿ ಅದೇ ರೀತಿ ಒಂದಷ್ಟು ವಿರೋಧ ಪಕ್ಷದ ಸಂಸದರು ಕೂತು ಚಾ ಅದೇ ರೀತಿ ಬಿಸ್ಕೆಟ್ ತಿಂತಾ ಇರುವಂತಹ ವಿಡಿಯೋ, ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗುತ್ತೆ. ಅನೇಕ ಜನರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಸಂಸತ್ತಿನಂತಹ ಅತ್ಯುನ್ನತ ಪ್ರಜಾಪ್ರಭುತ್ವ ಸಂಸ್ಥೆಯ ಆವರಣದಲ್ಲಿ ಈ ರೀತಿಯಾದಂತಹ ವರ್ತನೆ ಅದರ ಗೌರವಕ್ಕೆ ತಕ್ಕುದಾದಂಥದ್ದು ಅಲ್ಲ. ರಾಹುಲ್ ಇಟಲಿ ಸಂಸತ್ತಿನ ಗೌರವಕ್ಕೆ ಕುತ್ತು ತಂದಿದ್ದಾರೆ. ಹಾಗಾಗಿ ದೇವೇಗೌಡರು ಆ ವಿಚಾರವಾಗಿ ಮಾತ್ರ ಅಲ್ಲ, ಆತನ ಎಲ್ಲ ವರ್ತನೆಯನ್ನ ನೋಡಿ ಕೊನೆಗೆ ಬೇಸತ್ತು ಸೋನಿಯಾ ಇಟಲಿಗೆ ಪತ್ರವನ್ನು ಬರೀತಾರೆ. ದೇವೇಗೌಡ ಅವರ ಪತ್ರದಲ್ಲಿ ವಿಶೇಷವಾಗಿ ವಿಪಕ್ಷದ ನಾಯಕ ರಾಹುಲ್ ಇಟಲಿಯ ನಡೆನುಡಿಗಳ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಾರೆ. ತಮ್ಮ ಪತ್ರದ ಆರಂಭದಲ್ಲೇ ಅವರು ಬರೀತಾರೆ, ವಿಪಕ್ಷದ ನಾಯಕನ ಜೀವನ ಅಫ್ಕೋರ್ಸ್ ಸುಲಭ ಅಲ್ಲ, ಬಟ್ ವಿಪಕ್ಷದ ಕೆಲಸ ಏನು? ಸರ್ಕಾರದ ತಪ್ಪುಗಳಾಗಿರಬಹುದು, ಅಧಿಕಾರದಲ್ಲಿ ಇದ್ರೂ ಕೂಡ ನಮಗೆ ಕಾಣಿಸುವಂತಹ ಒಂದಷ್ಟು ಕೊರತೆಗಳನ್ನ ಹೊರತೆಗೆದು ತೋರಿಸುವಂಥದ್ದು. ಆದ್ರೆ ಅದನ್ನ ಮಾಡುವಂತಹ ಸಂದರ್ಭದಲ್ಲಿ ಸಂಸತ್ತಿನ ನಿಯಮಗಳನ್ನಾಗಿರ್ಬಹುದು, ಸಂಸತ್ತಿನ ಪರಂಪರೆಗಳಿಗಾಗಿರ್ಬಹುದು ಗೌರವವನ್ನ ನೀಡೋದು ಕೂಡ ಅಷ್ಟೇ ಅಗತ್ಯ ಆಗತ್ತೆ, ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಅವರ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಭಟನೆಯನ್ನ ಮಾಡುವಾಗ ಅದು ಯಾರೇ ಆಗಿರ್ಲಿ, ಯಾವುದೇ ನಾಯಕ ಆಗಿರ್ಲಿ, ಆತ ತನ್ನ ಸ್ಥಾನಮಾನಕ್ಕೆ ತಕ್ಕ ಗೌರವವನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಯಾವತ್ತೂ ಕೂಡ ಹುಚ್ಚುಚ್ಚಾಗಿ ವರ್ತಿಸಬಾರದು. ಅಷ್ಟೇ ಅಲ್ಲ, ಸಂಸತ್ತಿನ ನಿಯಮಗಳನ್ನ ಎಲ್ಲವನ್ನ ಮೀರಿ ಸರ್ಕಸ್ ಅನ್ನ ಮಾಡಬಾರದು. ಯಾಕಂದ್ರೆ ಅದು ಸಂಸತ್ತು. ದೇವೇಗೌಡ ಪತ್ರದಲ್ಲಿ ನೆನಪಿಸ್ಕೊಳ್ತಾರೆ, ನಾನು ಸ್ವತಃ ರಾಜ್ಯ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರವನ್ನು ನಡೆಸಿದ್ದೀನಿ. ನನ್ನ ರಾಜಕೀಯ ಜೀವನದಲ್ಲಿ ಯಾವಾಗ್ಲೂ ನಾನು ಸಂಸತ್ತಿನ ಪರಂಪರೆಯನ್ನ ಅರ್ಥ ಮಾಡ್ಕೊಂಡಿರುವಂತಹ ಜವಾಬ್ದಾರಿಯುತ ವಿರೋಧ ಪಕ್ಷವನ್ನ ಇಲ್ಲಿವರೆಗೂ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಆದ್ರೆ ಇವತ್ತು ಸಂಸತ್ತಲ್ಲಿ ನಡೀತಾ ಇರುವಂತಹ ಘಟನೆ ಆ ಪರಂಪರೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾವೆ ಅಂತ ಅವನು ನೋವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ದೇವೇಗೌಡರ ಪ್ರಕಾರ ಕಾಂಗ್ರೆಸ್ ಸಂಸದರು ಸಂಸತ್ತಿನ ಒಳಗೆ ಅಷ್ಟೇ ಅಲ್ಲ, ಸಂಸತ್ತಿನ ಹೊರಗೆ ಕೂಡ ಹಲವಾರು ಬಾರಿ ಪ್ರಜಾಪ್ರಭುತ್ವದ ಮರ್ಯಾದೆಗೆ ವಿರುದ್ಧ ಆಗಿರುವಂತಹ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ವೀಕ್ಷಕರ, ದೇವೇಗೌಡರ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋದು ಏನು ಅಂತಂದ್ರೆ, ಸಂಸತ್ತಿನ ಪ್ರವೇಶ ದ್ವಾರವನ್ನ ತಡೆದು ನಿಲ್ಲಿಸುವಂಥದ್ದಾಗಿರಬಹುದು, ಅಲ್ಲಿಂದ ಬರ್ತಾ ಇರುವಂಥವ್ರನ್ನ ದೇಶದ್ರೋಹಿ ಅಂತೆಲ್ಲ ಕರೆದು ರಾಹುಲ್ ಇಟಲಿ ಅವಮಾನ ಮಾಡ್ತಾರಲ್ವಾ, ಅಂಥದ್ದಾಗಿರ್ಬಹುದು. ಇನ್ನು ಮೀಡಿಯಾಗೆ ಯಾರಾದ್ರೂ ಅಲ್ಲಿ ಬೈಟು ಕೊಡ್ತಾ ಇದ್ರೆ ಯಾವುದೇ ಬೇಸಿಕ್ ಮ್ಯಾನರ್ಸ್ ಇಲ್ಲದ ಹಾಗೆ ಇಂಟರಪ್ಟ್ ಮಾಡುವಂಥದ್ದಾಗಿರ್ಬಹುದು, ಅವರ ಕೈ ಹಿಡಿದು ಎಳಿವಂಥದ್ದಾಗಿರ್ಬಹುದು.
ಸ್ವತಃ ಸ್ಪೀಕರ್ ಅನ್ನೇ ಮಿಮಿಕ್ರಿ ಮಾಡಿ ಗೇಲಿ ಮಾಡುವಂಥದ್ದಾಗಿರ್ಬೋದು, ಅಂಡ್ ಅದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸಂತೋಷ ಪಡುವಂಥದ್ದು, ಆ ಮೂಲಕ ನೇರವಾಗಿ ಸಾಂವಿಧಾನಿಕ ಹುದ್ದೆಗೆ ಅವಮಾನವನ್ನ ಮಾಡುವಂಥದ್ದಾಗಿರಬಹುದು. ಗೊತ್ತೂ ಗುರಿ ಇಲ್ಲದೆ ಇರುವಂತಹ ಪ್ರತಿಭಟನೆಗಳನ್ನು ನಡೆಸೋದು, ಸಂಸತ್ತಿನ ಮೆಟ್ಟಿಲ ಮೇಲೆ ಕೂತು ಚಾ ಬಿಸ್ಕೆಟ್ ಪಕೋಡ ತರಿಸ್ಕೊಂಡು ಪ್ರತಿಭಟನೆ ಹೆಸರಲ್ಲಿ ತಿನ್ನೋದು, ಪಾರ್ಕ್ ರೀತಿ ಸಂಸತ್ತನ್ನ ಮಾಡ್ಕೊಳ್ಳೋದು, ಸಂಸತ್ ದೇಗುಲ ಅನ್ನುವಂತಹ ಕನಿಷ್ಠ ಪರಿಜ್ಞಾನ ಕೂಡ ಈ ರಾಹುಲ್ ಇಟಲಿ ಗ್ಯಾಂಗ್ಗೆ ಇಲ್ಲ, ಒಂಚೂರು ಇಲ್ಲ. ಗೌರವ ಮರ್ಯಾದೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅಂಡ್ ಇದ್ಯಾವುದು ಕೂಡ ಸಂಸತ್ತಿನ ಗಂಭೀರತೆಯನ್ನ ತೋರಿಸುವಂಥದ್ದು ಕೂಡ ಅಲ್ಲ. ವೀಕ್ಷಕರಲ್ಲಿ ದೇವೇಗೌಡರು ಮತ್ತೊಂದು ಪ್ರಮುಖ ವಿಚಾರವನ್ನ ಹೇಳ್ತಾರೆ. ಇವತ್ತು ವಿಶ್ವದ ಅನೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಈಗಾಗಲೇ ಒತ್ತಡವನ್ನು ಎದುರಿಸ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ವಿಪಕ್ಷ ಇನ್ನಷ್ಟು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಯಾಕಂದ್ರೆ ಅವರ ನಡೆ ಪ್ರಜಾಪ್ರಭುತ್ವದ ವಿಶ್ವಾಸಾರ್ಹತೆಯ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ದೇವೇಗೌಡರು ತಮ್ಮ 65 ವರ್ಷಗಳ ರಾಜಕೀಯ ಜೀವನದ ಬಗ್ಗೆ ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ತಮ್ಮ ಸಂಪೂರ್ಣ ರಾಜಕೀಯದ ಸುಮಾರು 90% ಸಮಯವನ್ನ ಅವರು ವಿರೋಧ ಪಕ್ಷದ ಬೆಂಚಲ್ಲೇ ಕಳೆದಿದ್ದಾರೆ ಅನ್ನುವಂಥದ್ದನ್ನ ಬರ್ಕೊಳ್ತಾರೆ. ಆ ಸಮಯದಲ್ಲಿ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಇವನ್ ಸಂಸತ್ತಿನ ವೆಲ್ಲಿಗೆ ಹೋಗಿ ಗದ್ದಲವನ್ನ ಮಾಡೋದು ಕೂಡ ಸರಿ ಅಲ್ಲ ಅಂತ ಅಂದ್ಕೊಂಡಿದ್ರಂತೆ. ಅದು ಕೂಡ ತಪ್ಪು ಅಂತ ಅಂದ್ಕೊಂಡಿದ್ರಂತೆ. ಅಲ್ಲ, ದೇವೇಗೌಡರು ಸಂಸತ್ತಿನ ಬಾವಿ ಬಗ್ಗೆ ಮಾತಾಡ್ತಾರೆ. ಈಗ ಸಂಸತ್ತಿನ ಬಾವಿ ಬಿಡಿ, ಪ್ರಧಾನಿಗಳನ್ನೇ ಹೆಣ್ಣು ಮಕ್ಕಳ ಮೂಲಕ ಅಟ್ಯಾಕ್ ಮಾಡಿಸೋ ಲೆವೆಲಿಗೆ ಇವತ್ತು ವಿರೋಧ ಪಕ್ಷ ಇಳ್ಕೊಂಡು ಬಿಟ್ಟಿದೆ. ಬೇರೆನೇನು ಹೇಳಬಹುದು, ಆ ಲೆವೆಲ್ಗೆ ಇಳಿದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ದೇವೇಗೌಡರು ಸೋನಿಯಾ ಇಟಲಿ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಪತ್ರದ ಮೂಲಕ. ರಾಹುಲ್ ಇಟಲಿ ಅದೇ ರೀತಿ ಕಾಂಗ್ರೆಸ್ನ ಒಂದಷ್ಟು ನಾಯಕರಿಗೆ ದಯವಿಟ್ಟು ಹೇಳಿ ಪ್ರತಿಭಟನೆ ಮಾಡುವಂಥದ್ದು ಅಫ್ಕೋರ್ಸ್ ಅವರ ಹಕ್ಕು, ಮಾಡಲಿ. ಆದ್ರೆ ಅದರ ವಿಧಾನ ಇದೆಯಲ್ವಾ, ಮಾಡೋ ರೀತಿ ಸಂಸತ್ತಿನ ಗೌರವ, ಅದೇ ರೀತಿ ಪ್ರಜಾಪ್ರಭುತ್ವದ ಪರಂಪರೆಗಳಿಗೆ ಹಾನಿ ಆಗೋ ಹಾಗೆ ಯಾವತ್ತೂ ಇರ್ಕೂಡ್ದು. ಅಂಡ್ ತಮ್ಮ ಪತ್ರದ ಕೊನೆಯಲ್ಲಿ ದೇವೇಗೌಡರು ಇನ್ನೊಂದೊಂದು ಭಾವನಾತ್ಮಕ ಮಾತನ್ನ ಹೇಳಿದ್ದಾರೆ. ಬಹುಶಃ ಇದು ತಮ್ಮ ಜೀವನದ ಕೊನೆಯ ಸಂಸತ್ತಿನ ಅಧಿವೇಶನ ಆಗಿರಬಹುದೋ ಏನೋ ಅಂತ. ಅಂಡ್ ಅದಕ್ಕೂ ಕೂಡ ರಾಹುಲ್ ಇಟಲಿ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ನೋಡಿ. ಹಾಗಾಗಿ ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳೋದು ಅಗತ್ಯ ಅಂತ ಅನ್ನಿಸೋ ಅದಕ್ಕೆ ಹೇಳಿದ್ದೀನಿ ಅಂತ ದೇವೇಗೌಡರು ಬರ್ಕೊಳ್ತಾರೆ. ನೋಡಿ, ಈ ವಯಸ್ಸಲ್ಲಿ ಅವರು ಇದನ್ನ ಹೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ರಾಹುಲ್ ಇಟಲಿ ಎಂತೆಂತಹ ಅವತಾರವನ್ನು ಅವರಲ್ಲಿ ನೋಡಿದ್ದಾರೆ, ನೋಡಿರಬಹುದು. ಯೋಚನೆ ಮಾಡಿ, ಸೀರಿಯಸ್ಲಿ ಇಂತಹ ಒಂದು ವಿರೋಧ ಪಕ್ಷದ ನಾಯಕ, ವಾಟ್ ಎ ಶೇಮ್. ವೀಕ್ಷಕರ, ದೇವೇಗೌಡರ ಮಾತು ಬಹಳ ಸ್ಪಷ್ಟ ಆಯಿತು. ನಿಮ್ಮದು ರಾಜಕೀಯ ಹೋರಾಟ ಇರಬಹುದು, ನಿಮ್ಮ ರಾಜಕೀಯ ಭಿನ್ನ ಅಭಿಪ್ರಾಯ ಏನೇ ಇರಲಿ, ಎಲ್ಲದಕ್ಕೊಂದು ಲಿಮಿಟ್ ಇರುತ್ತಲ್ವಾ. ಆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಏನಾಗತ್ತೆ? ಭಾರತ ಕಳೆದ 75 ವರ್ಷಗಳಲ್ಲಿ ನಿರ್ಮಿಸಿರುವಂತಹ ಸಂಸ್ಥೆಗಳನ್ನ ದುರ್ಬಲಗೊಳಿಸಬಾರದು, ಅದಕ್ಕೆ ಧಕ್ಕೆಯನ್ನು ಉಂಟು ಮಾಡಬಾರ್ದಲ್ವಾ. ಕನಿಷ್ಠ ಜವಾಬ್ದಾರಿಯನ್ನಾದ್ರೂ ತೋರಿಸಬೇಕಲ್ವಾ. ಅಂತ ಒಂದು ಜವಾಬ್ದಾರಿತ ಹುದ್ದೆಯಲ್ಲಿ ಕೂತ್ಕೊಂಡು. ಹಾಗಾಗಿ ಒಬ್ಬ ಹಿರಿಯ ಅದೇ ರೀತಿ ಅನುಭವ ಹೊಂದಿರುವಂತಹ ನಾಯಕನಾಗಿ ದೇವೇಗೌಡರು ಈ ಒಂದು ಪತ್ರವನ್ನ ಬರೆದಿರುವಂಥದ್ದು ಇದು ಕೇವಲ ರಾಜಕೀಯ ಟೀಕೆ ಮಾತ್ರ ಅಲ್ಲ, ಇದು ಸಂಸತ್ತಿನ ಗೌರವವನ್ನ ಹಾಗೆ ಪ್ರಜಾಪ್ರಭುತ್ವದ ಪರಂಪರೆಯನ್ನ ದಯವಿಟ್ಟು ಕಾಪಾಡಿ ಅಂತ ಮನವಿ ಮಾಡಿರುವಂಥದ್ದು. ಹೌದಲ್ವೋ? ಬಟ್ ಮತ್ತೊಂದು ಕಡೆ ನೋಡಿದ್ರೆ ರಾಹುಲ್ ಇಟಲಿ ಅದೇ ರೀತಿ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷವನ್ನು ಒಟ್ಟುಗೂಡಿಸಿ ಸಂಸತ್ತನ್ನು ಒಂಥರ ತಮ್ಮ ಪ್ರತಿಭಟನಾ ಪ್ಲೇಸ್ ತರ ಮಾಡ್ಕೊಂಡಿದ್ದಾರೆ. ಆ ರೀತಿ ಮಾಡಿ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿ ದೇಶಕ್ಕೆ ಮಹತ್ವ ಆಗಿರುವಂತಹ ಯಾವುದೇ ನಿರ್ಣಯಗಳ ಬಗ್ಗೆ ಚರ್ಚೆ ಆಗೋದಕ್ಕೆ ಅವಕಾಶವನ್ನೇ ಕೊಡಲ್ಲ. ಒಂದೋ ಪ್ರತಿಭಟನೆ, ಇಲ್ಲ ಬೊಬ್ಬೆ, ಇದೇ ಜಾಸ್ತಿ ಆಗಿಬಿಟ್ಟಿದೆ. ಅಂತಹ ಒಂದು ವರ್ಸ್ಟ್ ವಿರೋಧ ಪಕ್ಷ ನಮ್ಮದು. ಅದಕ್ಕೆ ಅಲ್ವಾ ಈ ಸತಿ ರಾಹುಲ್ ಇಟಲಿ ಯಾವಾಗ್ಲೂ ಒಂದೇ ಲೈನ್ ಹೇಳ್ತಾ ಇರ್ತಾರಲ್ವಾ, ನನ್ನನ್ನ ಸಂಸತ್ತಲ್ಲಿ ಮಾತಾಡೋಕೆ ಬಿಡಲ್ಲಪ್ಪ, ಯಾವಾಗ್ಲೂ ಇದೇ ರಾಗ. ಅಂಡ್ ಈ ನಾಟಕ ಮಾಡುವಂತಹ ರಾಹುಲ್ ಇಟಲಿಗೆ ಈ ಬಾರಿ
ಅಮಿತ್ ಶಾ ಅವರು ವಿತ್ ಫ್ಯಾಕ್ಟ್ ರಪ ರಪ ಅಂತ ಬಾರಿಸಿದ್ದಾರೆ. मान्यवर विपक्ष के नेताजी का ग्रीवेंस है कि मुझे बोलने नहीं दिया जाता, विपक्ष के नेता की आवाज दबा देते. अब मान्यवर मैं उनको पूछना चाहता हूं, कांग्रेस पार्टी में 157 घंटा 55 मिनट बोला गया, वो कौन बोलेगा, वो तय कौन करेगा? स्पीकर करेंगे क्या? नहीं, वो तय आपको करना है, विपक्ष के नेता ने करना है. मगर बोलने का मौका आता है तब जर्मनी होते हैं, इंग्लैंड होते हैं मान्यवर, फिर कंप्लेन करते हैं. ಅಮಿತ್ ಶಾ ಅವರು ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ ವಿತ್ ಫ್ಯಾಕ್ಟ್ ಇಡ್ತಾರೆ. ಚಳಿಗಾಲದ ಅಧಿವೇಶನ 2025ರಲ್ಲಿ ರಾಹುಲ್ ಇಟಲಿ ಜರ್ಮನಿಯಲ್ಲಿ ಇರ್ತಾರೆ. ಬಜೆಟ್ ಅಧಿವೇಶನ 2025ರ ಹೊತ್ತಿಗೆ ರಾಹುಲ್ ಇಟಲಿ ವಿಯೆಟ್ನಾಂನಲ್ಲಿ ಇರ್ತಾರೆ. ಬಜೆಟ್ ಅಧಿವೇಶನ 2023ರಲ್ಲಿ ರಾಹುಲ್ ಇಟಲಿ ಇಂಗ್ಲೆಂಡಲ್ಲಿ ಇರ್ತಾರೆ. ಬಜೆಟ್ ಅಧಿವೇಶನ 2018ರಲ್ಲಿ ರಾಹುಲ್ ಇಟಲಿ ಮಲೇಷ್ಯಾದಲ್ಲಿ ಇರ್ತಾರೆ, ಸಿಂಗಾಪುರದಲ್ಲಿ ಇರ್ತಾರೆ. ಮಾನ್ಸೂನ್ ಅಧಿವೇಶನ 2020ರಲ್ಲಿ ರಾಹುಲ್ ಇಟಲಿ ವಿದೇಶದ ಯಾವುದೋ ಗುಪ್ತ ಸ್ಥಳದಲ್ಲಿದ್ದು, ಅಂದ್ರೆ ಯಾರಿಗೂ ಮಾಹಿತಿನೇ ಇರಲಿಲ್ಲ ಎಲ್ಲಿ ಇದ್ದಾರೆ ಅಂತ. ಅಂಥ ಒಂದು ಅನ್ನೋನ್ ಫಾರಿನ್ ಟ್ರಿಪ್ಪಿಗೆ ಹೋಗಿರ್ತಾರೆ. ಇನ್ನು ಬಜೆಟ್ ಅಧಿವೇಶನ 2015ರಲ್ಲಿ ರಾಹುಲ್ ಇಟಲಿ 7 ದಿನಗಳ ಕಾಲ ವಿದೇಶದಲ್ಲಿ ಇರ್ತಾರೆ. ಮತ್ತೆ ನನಗೆ ಸಂಸತ್ತಲ್ಲಿ ಮಾತಾಡಕ್ಕೆ ಕೊಡ್ತಿಲ್ಲ. ಅಂಡ್ ಇದನ್ನ ಹೇಳಿದ ನಂತರ ಅಮಿತ್ ಶಾಜಿ ಅವರು ರಾಹುಲ್ ಇಟಲಿ ಕಡೆಗೆ ತಿರುಗಿ ಕೇಳ್ತಾರೆ, ಈಗ ಹೇಳಿ, ವಿದೇಶದಲ್ಲಿದ್ದಾಗ ನೀವು ಸಂಸತ್ತಲ್ಲಿ ಹೆಂಗೆ ಮಾತಾಡ್ತೀರಾ? ವಾಟ್ ಎ ಪಾಯಿಂಟ್ ಅಮಿತ್ ಶಾಜಿ, ವಾಟ್ ಎ ಪಾಯಿಂಟ್. शीतकालीन सत्र 2025 वो जर्मनी की यात्रा पर थे. बजट सत्र 25 वियतनाम की यात्रा पर थे. बजट सत्र 23 इंग्लैंड की यात्रा पर थे. बजट सत्र 18 सिंगापुर और मलेशिया की यात्रा पर थे. मॉनसून सत्र 20 विदेश यात्रा पर थे. बजट सत्र 15 इसमें से 60 दिन विदेश यात्रा में रहे. अब सब एक भयंकर कोइंसिडेंट, जब भी बजट सत्र आता है या महत्वपूर्ण सत्र आता है उनकी विदेश यात्रा लग जाती है और फिर कहते हैं हमें बोलने नहीं देते. भाई विदेश से सदन में कैसे बोलोगे बताओ भाई, कोई मुझे समझा दे मान्यवर. जो आदमी जर्मनी में है, इंग्लैंड में है, सिंगापुर में है, वो यहाँ कैसे बोलेगा? यहाँ वीडियो कॉन्फ्रेंस का कोई प्रावधान नहीं है मान्यवर, वरना तो वीडियो कॉन्फ्रेंस से भी उनको बुलवा देते. ಇದಕ್ಕೆ ರಾಹುಲ್ ಇಟಲಿಗೆ ಉತ್ತರವನ್ನು ಕೊಡೋದಕ್ಕಾಗತ್ತಾ? ಆಗಲ್ಲ. ವಿತ್ ಫ್ಯಾಕ್ಟ್ ಇಟ್ಟಿದ್ದಾರೆ. ಅಂದ್ರೆ ಇವರು ಈ ಕಡೆಗೆ ವಿರೋಧ ಪಕ್ಷಕ್ಕೂ ಲಾಯಕ್ಕಿಲ್ಲ, ಆ ಕಡೆ ಅಧಿಕಾರವನ್ನ ಕೈಗೆ ಕೊಟ್ರಂತೂ ದೇಶವನ್ನೇ ಬರ್ಬಾದ್ ಮಾಡಿ ಹಾಕ್ತಾರೆ. ಅಂತಹ ಒಂದು ಕೆಟ್ಟ ವಿರೋಧ ಪಕ್ಷವನ್ನ ಇವತ್ತು ನಮ್ಮ ಭಾರತ ಸಹಿಸಿಕೊಳ್ತಾ ಇದೆ. ವೀಕ್ಷಕರೇನು, ದೇವೇಗೌಡರ ನಂತರ ಈಗ ನಿವೃತ್ತ ಅಧಿಕಾರಿಗಳು ಕೂಡ ರಾಹುಲ್ ಇಟಲಿಯ ವಿಚಾರವಾಗಿ ಒಂದಷ್ಟು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ವರದಿಗಳ ಪ್ರಕಾರ 204 ನಿವೃತ್ತ ಅಧಿಕಾರಿಗಳು ಒಂದು ಮುಕ್ತ ಪತ್ರವನ್ನ ಬರೆದಿದ್ದಾರೆ. ಯಾವ ವಿಚಾರವಾಗಿ? ಮಾರ್ಚ್ 12ನೇ ತಾರೀಕು ಸಂಸತ್ ಆವರಣದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಇಟಲಿ, ಅದೇ ರೀತಿ ಒಂದಷ್ಟು ಸಂಸದರ ಒಂದು ವರ್ತನೆ ಇದೆಯಲ್ವಾ, ಅದರ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂಡ್ ಈ 204 ಜನರಲ್ಲಿ 116 ಮಂದಿ ಸೇನಾ ಅಧಿಕಾರಿಗಳು, 84 ಬ್ಯೂರೋಕ್ರಾಟ್ಗಳು, ಅಷ್ಟೇ ಅಲ್ಲ 4 ಮಾಜಿ ರಾಯಭಾರಿಗಳು, 4 ಹಿರಿಯ ವಕೀಲರು ಕೂಡ ಇದ್ದಾರೆ. ಅವರು ಬರ್ಕೊಳ್ತಾರೆ ತಮ್ಮ ಪತ್ರದಲ್ಲಿ, ಭಾರತದ ಸಂಸತ್ತು ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವನ್ನ ಹೊಂದಿದೆ. ಇದು ದೇಶದ ಜನರ ಆಶೆ, ಚಿಂತನೆಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ. ಹಾಗಾಗಿ ಸಂಸತ್ತಿನ ಗೌರವವನ್ನ ಕಾಪಾಡುವಂಥದ್ದು ಪ್ರಜಾಪ್ರಭುತ್ವದ ಪರಂಪರೆಯ ಅತ್ಯಂತ ಮುಖ್ಯ ಭಾಗ. ಈ ಪತ್ರದಲ್ಲಿ ರಾಹುಲ್ ಇಟಲಿಯ ವರ್ತನೆಯನ್ನ ಡೆಕೋರಮ್ಗೆ ಗೌರವ ಕೊಡದ ನಡೆ ಅಂತ ವಿವರಿಸ್ತಾರೆ. ಅಷ್ಟೇ ಅಲ್ಲ, ಇದು ರಾಹುಲ್ ಇಟಲಿಯ ಅಹಂಕಾರದ ಮನೋಭಾವ, ಅವಮಾನಕಾರಿ ನಡೆ ಅಂತ ಆಕ್ರೋಶವನ್ನ ಹೊರಹಾಕ್ತಾರೆ. ಈ ರೀತಿಯ ವರ್ತನೆಗೆ ರಾಹುಲ್ ಇಟಲಿ ಕ್ಷಮೆಯನ್ನ ಕೇಳಬೇಕು, ಆತನಿಗೆ ಆತ್ಮ ಪರಿಶೀಲನೆ ಅಗತ್ಯ ಅನ್ನುವಂತಹ ಮಾತು ಕೂಡ ಇದೆ. ಈಗ ಇರುವಂತಹ ಪ್ರಶ್ನೆ, ಆ ಕಡೆ ದೇವೇಗೌಡರು ಪತ್ರವನ್ನ ಬರೆದಿದ್ದಾರೆ, ಈ ಕಡೆ 204 ಮಂದಿ ನಿವೃತ್ತ ಅಧಿಕಾರಿಗಳು ಇವರೊಂದು ಪತ್ರವನ್ನ ಬರೆದಿದ್ದಾರೆ.
ಇವ್ರುಗಳ ಮಾತಿಗೆ ಬೆಲೆಯನ್ನ ಕೊಡ್ತಾರಾ ರಾಹುಲ್ ಇಟಲಿ? ಇದಕ್ಕೇನಾದ್ರೂ ಪ್ರತಿಕ್ರಿಯೆಯನ್ನ ಕೊಡ್ತಾರಾ? ಅಥವಾ ಈ ವಿವಾದ ಕೂಡ ಬೇರೆ ಬೇರೆ ರಾಜಕೀಯ ಚರ್ಚೆಗಳ ಹಾಗೆ ಕಾಲಕ್ರಮೇಣ ಸೈಲೆಂಟ್ ಆಗಿ ಬಿಡತ್ತಾ? ರಾಹುಲ್ ಇಟಲಿ ತಮ್ಮ ಅದೇ ಬುದ್ಧಿಯನ್ನ ಮುಂದುವರಿಸ್ತಾರಾ? ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.